ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ದಸರಾ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಬೆಂಗಳೂರು ಬಂದರೆ ಸಾಕು ಎಡಿಟ್ ಮಾಡೋಕ್ಕಾಗಲಿ ವೀಡಿಯೋಸ್ ಮಾಡೋಕ್ಕಾಗಲಿ ಇಂಟ್ರೆಸ್ಟ್ ಇರಲ್ಲ. ಅದೇನೋ ಅಂತ ಗೊತ್ತಿಲ್ಲ. ಇಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಸೋಂಬೇರಿನೇ ಆಗೋಗ್ತೀನಿ. ಬಂದಿದ ತಕ್ಷಣ ಸೋಂಬೇರಿ ಆಗೋಗ್ತೀನಿ ನೀನು ಅಂತ ನಮ್ಮ ಮನೆಯವರು ಅಂತ ಇರ್ತಾರೆ. ಇದು ದಸರಾ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಎಲ್ಲ ಕ್ಲೀನ್ ಮಾಡೋದು. ನಮ್ಮಪ್ಪ ಕಾರ್ಪೆಂಟ್ರ್ ಕೆಲಸ ಮಾಡೋದ್ರಿಂದ ಸಾಮಾನುಗಳೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿಡ್ತಾ ಇದ್ದಾರೆ. ಯಾಕಂದರೆ ತುಕ್ಕಿಡಿಬಾರ್ದು ಅಂತ. ಈ ಕಡೆ ನಮ್ಮ ತಂಗಿನೂ ಸ್ವಲ್ಪ ವಾಷಿಂಗ್ ಮಿಷಿನು ಫ್ರಿಜ್ಜು ಎಲ್ಲ ಒರೆಸಿ ಇವತ್ತಿ ಹಚ್ತಾ ಇದ್ದಾಳೆ. ಇನ್ನು ಈ ಕಡೆ ನಾವು ಸ್ವಲ್ಪ ಆ ಕಡೆ ನಾನು ಸುಮ್ಮನೆ ಕೆಲಸ ಮಾಡೋರ್ತಾರೋ ಆ ಕಡೆ ಈ ಕಡೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ನಮ್ಮ ತಂಗಿ ಅದನ್ನೇ ಅಂತ ಇದ್ಲು, ನೀನು ಇಲ್ಲಿ ಬರೋತ್ಲೇ ಸೋಂಬೇರಿ ಆಗೋಗ್ತೀಯಾ ಅಂತ. ಈ ಕಡೆ ನನ್ನ ಮಕ್ಕಳು ನಾನು ಓಡಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ವೀಡಿಯೋಗಳು ಮಾಡ್ಕೋತಾ ಇದ್ದೆ. ಈ ಕಡೆ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಷ್ಟರೊಳಗೆ ಟೈಮನ್ನೆಲ್ಲ ಮಾಡಿ ಈ ಕಡೆ ನನ್ನ ಮಕ್ಕಳು ರೆಡಿ ಮಾಡಿ ನಮ್ಮ ಚಿಕ್ಕಪ್ಪವ್ರ ಬಟ್ಟೆ ಕೊಡಿಸಿದ್ರು ಹಬ್ಬಕ್ಕೆ. ಹಾಗಾಗಿ ಅವ್ರ ಬಟ್ಟೆ ಹಾಕಿ ಫೋಟೋಶೂಟ್ ನಡೀತಾ ಇದೆ. ಇನ್ನು ಈ ಕಡೆ ನಮ್ಮ ಮನೆಯವರು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ರು. ಹಾಗೆ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಚೆನ್ನಾಗಿ ಕಾಣ್ತಾ ಇದೆ ಅಂತ. ನನ್ನ ಮಗಳು ಎಲ್ಲಿ ಅಂದರೆ ಅವ್ಳ ಬರ್ಡೇ ಬಂದಿದ್ದು ನಮ್ಮ ತಂಗಿ ಎಲ್ಲ ಕೊಡಿಸಿದ್ರು. ಹೇರ್ ಬ್ಯಾಂಡು ಸ್ಲಿಪ್ಪರು ಎಲ್ಲ. ಅದು ಆ ಡ್ರೆಸ್ಸಿಗೆ ಹಾಕೊಳ್ಳೋದು ಬಿಟ್ಟು ಈ ಡ್ರೆಸ್ಗೆ ಹಾಕ್ಕೊಂಡು ಎಲ್ಲ ಫೋಟೋಶೂಟ್ಗಳು ಮಾಡ್ಕೋತಾ ಇದ್ರು. ಏನಾದ್ರು ಮಾಡ್ಕೊಳ್ಳಿ ಅಂತ ನಾನು ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವ್ರು ಹೆಂಗಂದರೆ ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂದರೆ ಮಾಡಿಕೊಡಲ್ಲ ಅವರು, ಆ ಥರ. ಹಾಗಾಗಿ ನಾನು ಹೋಗ್ಲಿ ಬಿಡು ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಇನ್ನು ಈ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಅಪ್ಪನೇ ಮಾಡ್ತಾ ಇದ್ದಾರೆ. ಇಲ್ಲಿ ರಂಗೋಲಿ ನಮ್ಮ ತಂಗಿನ ತುಂಬ ಸಖತ್ತಾಗಿ ರಂಗೋಲಿ ಎಲ್ಲ ಹಾಕ್ತಾಳೆ. ಇನ್ನು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ. ನಾವು ಒಳಗಡೆ ಪ್ರಿಪ್ರೇಷನ್ ರೆಡಿ ಆಗ್ತಾ ಇದ್ದೆ ಪೂಜೆಗೆ. ಏನದೆ ಅಲ್ಲೇ ಹೂ ಕೂಡ ಇಲ್ಲಿ ತಾತಕ್ಕೆ ಕೊಡು. ಸರ್ಕ ಬಾಯಿ ಕಡೆ ಇಲ್ಲ ಐತಿ ಬಾ. ಹಿಂದಾಡು ಮುಂದಾಡು ಇಟ್ರೆ ಕಾರ್ಗೆ ಅಲ್ಲೇ ಅಲ್ಲೇ ಅಪ್ಪ ಮುಂದಕ್ಕೆ ಬಾ ಈ ಕಡೆ. ಬರೋ ವರ್ಷ ಹೊಸ ಕಾರ್ ಬರಲಿ ಅಂತ ಬೇಡ್ಕೊಂಡು ಮೂವ್ ಮಾಡು. ಬಾ.
ಅಲ್ಲಿ ಜೋಡಲ್ಲಿ ನಡಿ ಕರ್ಕೊಂಡಿ ತೊಗೊಂತಮ್ಮ. ಬರ್ರಿ. ಈಗ ಚೋಟ್ಗೈತಿ ನಾವು ನಡಿ ತಾಯಿ ತಾಯಿ. ಇಲ್ಲೇ ಈ ಕಡೆ ಮಾಡೇನ್ ಏಯ್ ಕೈ ಮುಗಿ ಬೈ ಬಂದ್ ಮಾಡ್ಬಾರು. ನಾ ಹೇಳಕ್ ಹೊಲ್ಬಿಡಿ ಉಂಟಿ ಎಡಗೈ ರೊಡ್ಡಪ್ಪ ತಿನ್ಬೇಡ ಅಲ್ಲಿ ಅಕ್ಷತೆ ಕಳಾಕದ್ ಮಾಮಿಗೆ ಅದು ತಗೊಳ್ರಿ ನೀವು. ಏ ಅಪ್ಪಾಜಿ ಬರ್ಸ್ಕಂಡೆ ಅದು ಬೇಕಂತ. ಬಾ ಈ ಕಡೆ ಬಾ ಹಿಡಿಯ ಮಾಡ್ತದೆ ಅಪ್ಪ. ಗಂಟೆ ಬರ್ಸ. ಸಾಕು 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 ಎತ್ತಕ್ಕಾಗಲ್ಲ ಆಕಿಗೆ ಗಂಟೆ ಸುಸ್ತ. ಈ ಕಡೆ ಬರ್ರಿ. ಈ ಕಡೆ ಬಾ. ಆ ಕಡೆ ಬಾ. ಈ ಕಡೆ ಬಾ. ಈ ಕಡೆ ಬಾ. ಈ ಕಡೆ ಬಾ. ವೆರಿ ಗುಡ್. ಸಾಕು ಸಾಕು. ಏ ತಾಯಿ ಸಾಕು. ಇಲ್ಲಿ ನೋಡಿಲ್ಲಿ ಕೈ ಮುಗಿವ. ಸಣ್ಣ ಮಾಡಿ ಸಣ್ಣ ಮಾಡಪ್ಪಾಜಿ. ಹಾಂ ಕಾಪಾಡಪ್ಪ ಸ್ವಾಮಿ ಕಾಪಾಡಪ್ಪ. ಹಾಂ ಸಾಕು ನಡಿ. ಬೈಲೆ ಏಯ್ ಇದು ನಮ್ಮ ತಾತರ ಅಂಗಡಿ ಪೂಜೆ. ಅವ್ರದ್ದು ಮಿಷಿನೆಲ್ಲ ಇದೆ ಅಂಗಡಿಯಲ್ಲಿ. ಹಾಗಾಗಿ ಪೂಜೆಗೆ ಕರೆದಿದ್ರು ಬೆಳಗ್ಗೆನೆ. ನಮಗೆ ರೆಡಿಯಾಗಿ ಬೇಗ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮಪ್ಪ ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಹೋಗಿ ಬಂದರು. ಇನ್ನು ಕುಂಕುಮ ಕರೆದಿದ್ರಲ್ಲ, ಕುಂಕುಮ ಕರೆದ್ಮೇಲೆ ಬೇಡ ಹೋಗಲ್ಲ ಅನ್ನೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ನಮ್ಮಮ್ಮ ಸೀರೆ ಉಟ್ಕೊಂಡು ರೆಡಿಯಾಗಿ ಪೂಜೆಗೆ ಹೋಗಿ ಬಂದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗು. ನನಗೆ ಅಡುಗೆ ಮಾಡೋದು ಶೂಟ್ ಮಾಡ್ಕೊಳಕ್ಕೂ ಆಗಲಿಲ್ಲ, ಏನು ಮಾಡ್ಕೊಳಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಬನ್ನಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಇದು ಬನ್ನಿ ಹಬ್ಬಕ್ಕೆ ಬನ್ನಿ ಮರಕ್ಕೆ ಪೂಜೆ ಮಾಡೋಕ್ಕೆ ಅರಿಶಿನ ಕುಂಕುಮ ಮತ್ತು ಜಾಕೆಟ್ ಪೀಸು ಎಲ್ಲ ತೊಗೊಂಬಂದು ಪೂಜೆ ಮಾಡಿಕೊಂಡು ಅಲ್ಲೇ ನಮ್ಮ ಮನೆ ಹತ್ರನೇ ಕಾಳಮ್ಮನ ಗುಡಿ ಇದೆ, ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಾಯಿದ್ದೀವಿ. ನಾನು ನಮ್ಮ ತಂಗಿ ಮಕ್ಕಳು ಅಷ್ಟೇ ಬಂದಿದ್ವಿ ದೇವಸ್ಥಾನಕ್ಕೆ. ನಮ್ಮಮ್ಮ ಬರಲಿಲ್ಲ, ನೀವೇ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂಥೇಳಿ. ನನಗೆ ಸೀರೆ ಉಟ್ಕೊಂಡು ನಿಂತ್ಕೊಂಡ್ರೆ ಇನ್ನು ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಡ್ರೆಸ್ ಸರ್ಕಾರ ಕೈ ಮುಗಿ. ಕೊಡಿಲ್ಲ ನೀ ಕೈ ಮುಗಿ. ಮುಗಿಸ್ಕೊಂಡು ಬಂದು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ರೆಸ್ಟ್ ತೊಗೊಳ್ಳೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಹೋಯಿತು. ಇನ್ನು ಸಾಯಂಕಾಲ ಬನ್ನಿ ಪತ್ರಿನ ಹಿರಿಯರಿಗೆ ಕೊಟ್ಬಿಟ್ಟು ಆಶೀರ್ವಾದ ತೊಗೊಳ್ಳೋ ಪದ್ಧತಿ. ಅಂದರೆ ಉತ್ತರ ಕರ್ನಾಟಕ ಸೈಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇದು ಪದ್ಧತಿ. ಈ ಕಡೆ ಇರೋರು ಯಾರೂ ಮಾಡಲ್ಲ. ಈ ವರ್ಷ ನಾವು ಎಲ್ಲೇ ಇದ್ರೂ ನಮ್ಮ ತಾತವ್ರ ಮನೆಗೆ ಬಂದು ಹಿರಿಯರಿಗೆ
ಬನ್ನಿಪತ್ರೆ ಕೊಟ್ಟು ನಾವು ನೀವು ಬಂಗಾರದಂಗಿರೋಣ ಅಂತ ಹೇಳಿ ಅವ್ರ ಆಶೀರ್ವಾದ ನಾವು ತೊಗೊತೀವಿ. ಹಾಗೆ ಚಿಕ್ಕವರಿದ್ದವರು ಅವ್ರು ನಮ್ಗೆ ಕೊಟ್ಟು ಇದು ಮಾಡ್ಕೋತಾರೆ. ಸಮ ವಯಸ್ಸಿದ್ದವರು ಕೈಗೆ ಹಾಗೆ ಇದು ಮಾಡ್ಕೋತಾರೆ ಅಷ್ಟೇ. ಏಕೆಂದರೆ ಬನ್ನಿಪತ್ರೆ ಕೊಡೋದ್ರಿಂದ ನಾವು ನೀವು ಜಗಳ ಮಾಡ್ತೀರ ಚೆನ್ನಾಗಿರೋಣ ಅಂತ ಅದೊಂಥರ ಪದ್ಧತಿ ಅವಾಗಿನ ಹಿರಿಯರು ಮಾಡ್ಕೊಂಬಂದಿದ್ದು. ಹಾಗಾಗಿ ಅದನ್ನು ಈಗಾದ್ರೂ ಎಲ್ಲರೂ ನಡ್ಸ್ಕೊತ ಬರ್ತೀವಿ. ಬೇರೆ ಊರಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ. ಅಂದರೆ ನಮ್ಮ ತವ್ರ ಮನೇಲಿ ಈ ಥರ ಮಾಡ್ತಾರೆ, ಗಂಡನ ಮನೆ ಕಡೆ ಈ ಥರ ಮಾಡ್ತಾರೆ. ಆದರೆ ಅಲ್ಲಿ ಊರ ಪದ್ಧತಿ ಮಾಡೋದು ಹೇಗೆ ಅಂದರೆ ಊರಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ ಆ ಥರ. ಇಲ್ಲಿ ನಾವು ದಸರಾ ಹಬ್ಬಕ್ಕೆ ಮಾಡ್ತೀವಿ. ನಮ್ಮ ಅತ್ತೆ ಊರಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಪದ್ಧತಿ ಮಾಡ್ತಾರೆ ಅವರು ಅಲ್ಲಿ. ಇನ್ನು ನೈಟು ನಮ್ಮ ಮನೆಯವರು ಆಫೀಸ್ ರಜಾ ನೆಕ್ಸ್ಟ್ ಡೇ ಹೋಗಿ ರಜಾ ಹಾಕಿ ಬಂದಿದ್ರಲ್ಲ ಅವರು ಹೊರಡ್ತಾ ಇದ್ದಾರೆ. ಅವ್ರಿಗೆ ಸೆಂಡ್ ಆಫ್ ಮಾಡೋಕೆ ನಾವು ಬಂದು ನಿಂತ್ಕೊಂಡಿದ್ದೀವಿ. 9:30 ಆಗಿತ್ತಲ್ಲ ಆವಾಗ ವಿಡಿಯೋ ಮಾಡ್ತಾ ಇರೋದು. ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಒಂದು ಸಬ್ಸ್ಕ್ರೈಬ್ಗೋಸ್ಕರ ಮೋಟಿವೇಶನ್ ವೀಡಿಯೋಸ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.